ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕು. ಅಂತಹ ಸಾಧನೆಯ ಮೂಲಕ ಎಲ್ಲರ ಗಮನ ಸೆಳೆದ ಚಿನ್ಮಯಿ ಶೆಟ್ಟಿ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಹೊನ್ನಾವರ ತಾಲೂಕಿನ ಹಡಿನಬಾಳ ಸಮೀಪದ ಮಾಸುಕಲ್ಲಮಕ್ಕಿ ಎನ್ನುವ ಪುಟ್ಟ ಗ್ರಾಮದ ಗೀತಾ ಮತ್ತು ಮಂಜುನಾಥ ಶೆಟ್ಟಿ ಇವರ ಪುತ್ರಿಯಾದ ಚಿನ್ಮಯಿ ಹೊನ್ನಾವರ ಎಸ್ಡಿಎಂ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ನಡೆಸಿ ಇತ್ತೀಚೆಗೆ ಬಂದ ಫಲಿತಾಂಶದಲ್ಲಿ 99.33% ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದವರಾದ ಇವರ ತಂದೆ ಮಂಜುನಾಥ ಶೆಟ್ಟಿ ಹೊನ್ನಾವರ ಪಟ್ಟಣದಲ್ಲಿ 23 ವರ್ಷಗಳಿಂದ ಚಿಕ್ಕದಾದ ಗೂಡಂಗಡಿಯಲ್ಲಿ ತಿಂಡಿ ತಯಾರಿಸಿ ಮಾರಾಟ ನಡೆಸುತ್ತಾ ಬಂದಿದ್ದಾರೆ. ತಾಯಿ ಗೀತಾ ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಂಪತಿಗಳಿಗೆ ಓರ್ವರೇ ಪುತ್ರಿಯಾಗಿರುವ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಕರುವಾದ ಸಿದ್ಧಿವಿನಾಯಕ ಶಾಲೆಯಲ್ಲಿ ಅಧ್ಯಯನ ನಡೆಸಿ 2 ವರ್ಷದ ಹಿಂದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 96% ಅಂಕ ಗಳಿಸಿ ಸಾಧನೆ ಮಾಡಿದ್ರು. ಸಾಮಾನ್ಯವಾಗಿ ಇತ್ತೀಚಿನ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದವರು ನೆರೆ ಜಿಲ್ಲೆಗೆ ವ್ಯಾಸಂಗ ಮುಂದುವರೆಸುವವರ ಮಧ್ಯೆ ಹೊನ್ನಾವರದಲ್ಲೇ ಇವರು ವ್ಯಾಸಂಗ ಮುಂದುವರೆಸುವ ಬಯಕೆ ವ್ಯಕ್ತಪಡಿಸಿದ್ರು. ಮಗಳ ಇಚ್ಛೆಯಂತೆ ಎಸ್ಡಿಎಂ ಕಾಲೇಜಿಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ವಾಣಿಜ್ಯ ವಿಭಾಗ ಆಯ್ಕೆ ಮಾಡಿಕೊಳ್ಳುವ ಮೂಲಕ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ವಿಷಯದಲ್ಲಿ 96 ಅಂಕ ಪಡೆದಿದ್ದು ಉಳಿದೆಲ್ಲಾ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಕಾಲೇಜಿಗಷ್ಟೇ ಅಲ್ಲದೆ ಜಿಲ್ಲೆಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಹಾಗೂ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಸಿಎ ಮಾಡುವ ಕನಸು ಹೊಂದಿದ್ದು ಮನೆಯವರ ಪ್ರೋತ್ಸಾಹ, ಸ್ನೇಹಿತರ ಸಹಕಾರ, ಉಪನ್ಯಾಸಕರ ಮಾರ್ಗದರ್ಶನವೇ ಈ ಸಾಧನೆಗೆ ಕಾರಣವಾಗಿದೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ಚಿನ್ಮಯಿ ಅಂತ ನನಗೆ ಸೆಕೆಂಡ್ PUಲಿ 99.33% ಆಗಿದೆ. ಇಂಗ್ಲೀಷಲ್ಲಿ 96 ಬಿದ್ದಿದೆ. ಮತ್ತು ಬೇರೆ ಸಬ್ಜೆಕ್ಟ್ ಕನ್ನಡ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ 100/100 ಬಿದ್ದಿದೆ. ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದೆ. ಮತ್ತು ಸ್ಟೇಟ್ ಲೆವೆಲಲ್ಲಿ 5th ರ್ಯಾಂಕ್ ಬಂದಿದೆ. ಮನೆಯವರ ಸಹಕಾರ ಎಲ್ಲ ತುಂಬ ಇತ್ತು. ಬೆಳಿಗ್ಗೆ ಬೇಗ ಇಳಿಸ್ತಿದ್ರು. ಮುಂದೆ ನಾನು CA ಆಗಬೇಕು ಅಂತಿದ್ದೀನಿ. ನನ್ನಪ್ಪ ಬೀದಿ ವ್ಯಾಪಾರಿ ಮತ್ತು ಅಮ್ಮ ಅಂಗನವಾಡಿ ಟೀಚರ್. ನನಗೆ ಕಾಲೇಜಲ್ಲೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಎಲ್ಲವ. ಮತ್ತು ಎಷ್ಟು ಸಲ ಕೇಳಿದ್ರು ಹೇಳ್ತಿದ್ರು. ಎಲ್ಲ ಕಾನ್ಸೆಪ್ಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.